ಜನವರಿ 22ಕ್ಕೆ ಕ್ಷಣಗಣನೆ ಶುರುವಾಗಿದೆ. ರಾಮ ಜನ್ಮಭೂಮಿಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಮಧ್ಯಾಹ್ನ 12:20ರಿಂದ 12:30 ಒಳಗೆ ಸಲ್ಲೋ ಶುಭ ಅಭಿಜಿತ್ ಮುಹೂರ್ತದಲ್ಲಿ ನಡೀತಾ ಇದೆ. ಹಾಗೂ ಶ್ರೀರಾಮನಿಗೆ ಮೊದಲ ಆರತಿಯನ್ನ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮಾಡಲಿದ್ದಾರೆ. ಒಟ್ಟು 70 ಎಕರೆಯ ಪ್ರದೇಶ, ಇದರಲ್ಲಿ ಆಲ್ಮೋಸ್ಟ್ 70% ಅಷ್ಟು ಹಸಿರಿನಿಂದ ತುಂಬಿದೆ. ದೇವಸ್ಥಾನದ ವಿಸ್ತೀರ್ಣ 2.77 ಎಕರೆ, 380 ಅಡಿ ಉದ್ದ, 250 ಅಡಿ ಅಗಲ, 161 ಅಡಿ ಎತ್ತರದ ಅತಿ ಸುಂದರ ರಾಮ ಮಂದಿರ. 3 ಮಹಡಿಯ ಈ ಮಂದಿರ ಅರ್ತ್ ಕ್ವೇಕ್ ರೆಸಿಸ್ಟೆಂಟ್, ಅಂದ್ರೆ ಭೂಕಂಪವನ್ನ ಇದು ತಡೆಯುತ್ತೆ. ಇದರಲ್ಲಿ 392 ಕಂಬಗಳಿವೆ, 44 ಬಾಗಿಲುಗಳಿವೆ ಹಾಗೂ ಬಾಗಿಲುಗಳನ್ನ ಟೀಕ್ ವುಡ್ ನಲ್ಲಿ ಮಾಡಲಾಗಿದ್ದು ದೇ ಆರ್ ಗೋಲ್ಡ್ ಪ್ಲೇಟೆಡ್. ದೇವಸ್ಥಾನದ ನಿರ್ಮಾಣಕ್ಕೆ ಬಳಸಿರುವ ವಸ್ತುಗಳು ಕೂಡ ಪುರಾತನವಾದ್ದು, ಸರಿಸುಮಾರು 2,500 ವರ್ಷಗಳಷ್ಟು ಹಳೆಯದ್ದು. ಇನ್ನು ಇಲ್ಲಿನ ವಿಗ್ರಹಗಳನ್ನ 60 ಮಿಲಿಯನ್ ವರ್ಷಗಳಷ್ಟು ಹಳೆಯದಾದ ಸಾಲಿಗ್ರಾಮ ಶಿಲೆಯಿಂದ ಮಾಡಲಾಗಿದ್ದು, ಇದನ್ನ ನೇಪಾಲ್ನ ಗಂಡಕಿ ನದಿಯಿಂದ ತಂದಿರೋದು. ದೇವಸ್ಥಾನದ ಗಂಟೆಯ ತೂಕ ಬರೋಬ್ಬರಿ 2100 ಕೆಜಿ ಹಾಗೂ ಇದರ ಘಂಟಾನಾದ 15 ಕಿಲೋಮೀಟರ್ ದೂರಕ್ಕೆ ಸಹ ಕೇಳಿಸುತ್ತೆ. ಈ ಗಂಟೆಯನ್ನ ಅಷ್ಟಧಾತುವಿನಿಂದ ಮಾಡಿದ್ದಾರೆ, ಅಂದ್ರೆ ಗೋಲ್ಡ್, ಸಿಲ್ವರ್, ಲೆಡ್, ಕಾಪರ್, ಜಿಂಕ್, ಟಿನ್, ಐರನ್ ಅಂಡ್ ಮರ್ಕ್ಯುರಿ, ಈ ಎಲ್ಲವೂ ಸೇರಿದರೆ ಅಷ್ಟಧಾತು. ಸೊ ಅಯೋಧ್ಯೆಗೆ ಭೇಟಿ ನೀಡಿ ರಾಮ್ ಲಲ್ಲಾ ಅಂದ್ರೆ ಬಾಲಕ ಶ್ರೀರಾಮನ ದರ್ಶನ ಮಾಡಿ ಪುನೀತರಾಗೋಣ. ಬೈ ದ ವೇ, ಅಯೋಧ್ಯೆಗೂ ಕರ್ನಾಟಕಕ್ಕೂ ಇರೋ ನಂಟಿನ ಬಗ್ಗೆ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ.